ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಅಂತವರು ಭಾಳ ದೊಡ್ಡ ಎತ್ತರ ಮಾಡಿದರು. ಆನಂತರ ಮದನ್ಲಾಲ್ ಖುರಾನ ಬಿ ಜೆ ಪಿಯಲ್ಲಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ದೆಹಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಆದರೆ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದರೋ ಅವರನ್ನು ಅಲುಗಾಡಿಸೋಕ್ಕೆ ಯಾರಿಗೂ ಆಗಿಲ್ಲ. ಈ ಬಾರಿ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ, ಯಮುನೆಯೇ ಅಸ್ತ್ರ. ಯಮುನಾ ನದಿ ಕಲುಷಿತಗೊಂಡಿದೆ ಅಂಥೇಳಿ. ದೆಹಲಿ ಚುನಾವಣೆಯಲ್ಲಿ ಯಮುನೆಯೇ ಪ್ರಮುಖ ಅಸ್ತ್ರ. ಸಿಕ್ಕಾಪಟ್ಟೆ ಕಲುಷಿತವಾಗಿದೆಯಂತೆ ಯಮುನಾ ನದಿ. ಅದೇ ನದಿ ಬಿ ಜೆ ಪಿಗೆ ಓಟು ತಂದುಕೊಡುತ್ತೆ ಅಂತ ಒಂದು ಲೆಕ್ಕಾಚಾರ. ಹರಿಯಾಣದಲ್ಲಿ ಯಮುನಾ ನದಿ ಹರಿಯತ್ತೆ, ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲೂ ಕೂಡ ಯಮುನಾ ನದಿ ಹರಿಯತ್ತೆ, ಅಲ್ಲೂ ಕೂಡ ಯಮುನೆ ಕ್ಲೀನ್ ಆಗಿರುತ್ತೆ. ಈಗ ಕುಂಭಸ್ಥಾನದಲ್ಲಿ, ಕುಂಭಮೇಳದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಅಲ್ವಾ? ಸೊ ದೆಹಲಿಯಲ್ಲಿ ಮಾತ್ರವೇ ಯಮುನಾ ಕಲುಷಿತಗೊಂಡಿರೋದು. ಇದೇ ಕಾರಣಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಬಿ ಜೆ ಪಿ. ಅಂದರೆ ನಾಳೆ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯಸ್ನಾನ ಮಾಡ್ತಾರೆ, ಅಲ್ಲಿ ಈ ಯಮುನೆ ಇದ್ದಾಳೆ. ಮೋದಿ ನಡೆಯಿಂದ ಮತದಾನದ ದಿಕ್ಕೇ ಬದಲಾಗಬಹುದು ಅಂತ ಒಂದು ನಿರೀಕ್ಷೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಂದರೆ ಆ ಕಡೆ ವೋಟಿಂಗ್ ನಡೀತಾ ಇರುತ್ತೆ, ಈ ಕಡೆ ಅದೇ ಯಮುನೆ ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಮೋದಿ ಪುಣ್ಯಸ್ನಾನ ಮಾಡ್ತಾರೆ. ಮೋದಿ ನಡೆಯಿಂದ ಭಾರೀ ಬದಲಾವಣೆ ಫಿಕ್ಸ್ ಅಂತ ರಾಜಕೀಯ ಲೆಕ್ಕಾಚಾರ ಅಷ್ಟೇ, ಗೊತ್ತಿಲ್ಲ ನಮಗೆ. ಕಳೆದ ಬಾರಿ 70ರಲ್ಲಿ ಅಲ್ಲಿರೋದು 70 ಸ್ಥಾನ. ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಅಂತವರು ಭಾಳ ದೊಡ್ಡ ಎತ್ತರ ಮಾಡಿದರು. ಆನಂತರ ಮದನ್ಲಾಲ್ ಖುರಾನ ಬಿ ಜೆ ಪಿಯಲ್ಲಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ದೆಹಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಆದರೆ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದರೋ ಅವರನ್ನು ಅಲುಗಾಡಿಸೋಕ್ಕೆ ಯಾರಿಗೂ ಆಗಿಲ್ಲ. ಈ ಬಾರಿ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ, ಯಮುನೆಯೇ ಅಸ್ತ್ರ. ಯಮುನಾ ನದಿ ಕಲುಷಿತಗೊಂಡಿದೆ ಅಂಥೇಳಿ. ದೆಹಲಿ ಚುನಾವಣೆಯಲ್ಲಿ ಯಮುನೆಯೇ ಪ್ರಮುಖ ಅಸ್ತ್ರ. ಸಿಕ್ಕಾಪಟ್ಟೆ ಕಲುಷಿತವಾಗಿದೆಯಂತೆ ಯಮುನಾ ನದಿ. ಅದೇ ನದಿ ಬಿ ಜೆ ಪಿಗೆ ಓಟು ತಂದುಕೊಡುತ್ತೆ ಅಂತ ಒಂದು ಲೆಕ್ಕಾಚಾರ. ಹರಿಯಾಣದಲ್ಲಿ ಯಮುನಾ ನದಿ ಹರಿಯತ್ತೆ, ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲೂ ಕೂಡ ಯಮುನಾ ನದಿ ಹರಿಯತ್ತೆ, ಅಲ್ಲೂ ಕೂಡ ಯಮುನೆ ಕ್ಲೀನ್ ಆಗಿರುತ್ತೆ. ಈಗ ಕುಂಭಸ್ಥಾನದಲ್ಲಿ, ಕುಂಭಮೇಳದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಅಲ್ವಾ? ಸೊ ದೆಹಲಿಯಲ್ಲಿ ಮಾತ್ರವೇ ಯಮುನಾ ಕಲುಷಿತಗೊಂಡಿರೋದು. ಇದೇ ಕಾರಣಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಬಿ ಜೆ ಪಿ. ಅಂದರೆ ನಾಳೆ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯಸ್ನಾನ ಮಾಡ್ತಾರೆ, ಅಲ್ಲಿ ಈ ಯಮುನೆ ಇದ್ದಾಳೆ. ಮೋದಿ ನಡೆಯಿಂದ ಮತದಾನದ ದಿಕ್ಕೇ ಬದಲಾಗಬಹುದು ಅಂತ ಒಂದು ನಿರೀಕ್ಷೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಂದರೆ ಆ ಕಡೆ ವೋಟಿಂಗ್ ನಡೀತಾ ಇರುತ್ತೆ, ಈ ಕಡೆ ಅದೇ ಯಮುನೆ ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಮೋದಿ ಪುಣ್ಯಸ್ನಾನ ಮಾಡ್ತಾರೆ. ಮೋದಿ ನಡೆಯಿಂದ ಭಾರೀ ಬದಲಾವಣೆ ಫಿಕ್ಸ್ ಅಂತ ರಾಜಕೀಯ ಲೆಕ್ಕಾಚಾರ ಅಷ್ಟೇ, ಗೊತ್ತಿಲ್ಲ ನಮಗೆ. ಕಳೆದ ಬಾರಿ 70ರಲ್ಲಿ ಅಲ್ಲಿರೋದು 70 ಸ್ಥಾನ. ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಅಂತವರು ಭಾಳ ದೊಡ್ಡ ಎತ್ತರ ಮಾಡಿದರು. ಆನಂತರ ಮದನ್ಲಾಲ್ ಖುರಾನ ಬಿ ಜೆ ಪಿಯಲ್ಲಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ದೆಹಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಆದರೆ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದರೋ ಅವರನ್ನು ಅಲುಗಾಡಿಸೋಕ್ಕೆ ಯಾರಿಗೂ ಆಗಿಲ್ಲ. ಈ ಬಾರಿ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ, ಯಮುನೆಯೇ ಅಸ್ತ್ರ. ಯಮುನಾ ನದಿ ಕಲುಷಿತಗೊಂಡಿದೆ ಅಂಥೇಳಿ. ದೆಹಲಿ ಚುನಾವಣೆಯಲ್ಲಿ ಯಮುನೆಯೇ ಪ್ರಮುಖ ಅಸ್ತ್ರ. ಸಿಕ್ಕಾಪಟ್ಟೆ ಕಲುಷಿತವಾಗಿದೆಯಂತೆ ಯಮುನಾ ನದಿ. ಅದೇ ನದಿ ಬಿ ಜೆ ಪಿಗೆ ಓಟು ತಂದುಕೊಡುತ್ತೆ ಅಂತ ಒಂದು ಲೆಕ್ಕಾಚಾರ. ಹರಿಯಾಣದಲ್ಲಿ ಯಮುನಾ ನದಿ ಹರಿಯತ್ತೆ, ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲೂ ಕೂಡ ಯಮುನಾ ನದಿ ಹರಿಯತ್ತೆ, ಅಲ್ಲೂ ಕೂಡ ಯಮುನೆ ಕ್ಲೀನ್ ಆಗಿರುತ್ತೆ. ಈಗ ಕುಂಭಸ್ಥಾನದಲ್ಲಿ, ಕುಂಭಮೇಳದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಅಲ್ವಾ? ಸೊ ದೆಹಲಿಯಲ್ಲಿ ಮಾತ್ರವೇ ಯಮುನಾ ಕಲುಷಿತಗೊಂಡಿರೋದು. ಇದೇ ಕಾರಣಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಬಿ ಜೆ ಪಿ. ಅಂದರೆ ನಾಳೆ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯಸ್ನಾನ ಮಾಡ್ತಾರೆ, ಅಲ್ಲಿ ಈ ಯಮುನೆ ಇದ್ದಾಳೆ. ಮೋದಿ ನಡೆಯಿಂದ ಮತದಾನದ ದಿಕ್ಕೇ ಬದಲಾಗಬಹುದು ಅಂತ ಒಂದು ನಿರೀಕ್ಷೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಂದರೆ ಆ ಕಡೆ ವೋಟಿಂಗ್ ನಡೀತಾ ಇರುತ್ತೆ, ಈ ಕಡೆ ಅದೇ ಯಮುನೆ ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಮೋದಿ ಪುಣ್ಯಸ್ನಾನ ಮಾಡ್ತಾರೆ. ಮೋದಿ ನಡೆಯಿಂದ ಭಾರೀ ಬದಲಾವಣೆ ಫಿಕ್ಸ್ ಅಂತ ರಾಜಕೀಯ ಲೆಕ್ಕಾಚಾರ ಅಷ್ಟೇ, ಗೊತ್ತಿಲ್ಲ ನಮಗೆ. ಕಳೆದ ಬಾರಿ 70ರಲ್ಲಿ ಅಲ್ಲಿರೋದು 70 ಸ್ಥಾನ. ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಅಂತವರು ಭಾಳ ದೊಡ್ಡ ಎತ್ತರ ಮಾಡಿದರು. ಆನಂತರ ಮದನ್ಲಾಲ್ ಖುರಾನ ಬಿ ಜೆ ಪಿಯಲ್ಲಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ದೆಹಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಆದರೆ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದರೋ ಅವರನ್ನು ಅಲುಗಾಡಿಸೋಕ್ಕೆ ಯಾರಿಗೂ ಆಗಿಲ್ಲ. ಈ ಬಾರಿ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ, ಯಮುನೆಯೇ ಅಸ್ತ್ರ. ಯಮುನಾ ನದಿ ಕಲುಷಿತಗೊಂಡಿದೆ ಅಂಥೇಳಿ. ದೆಹಲಿ ಚುನಾವಣೆಯಲ್ಲಿ ಯಮುನೆಯೇ ಪ್ರಮುಖ ಅಸ್ತ್ರ. ಸಿಕ್ಕಾಪಟ್ಟೆ ಕಲುಷಿತವಾಗಿದೆಯಂತೆ ಯಮುನಾ ನದಿ. ಅದೇ ನದಿ ಬಿ ಜೆ ಪಿಗೆ ಓಟು ತಂದುಕೊಡುತ್ತೆ ಅಂತ ಒಂದು ಲೆಕ್ಕಾಚಾರ. ಹರಿಯಾಣದಲ್ಲಿ ಯಮುನಾ ನದಿ ಹರಿಯತ್ತೆ, ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ.
ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲೂ ಕೂಡ ಯಮುನಾ ನದಿ ಹರಿಯುತ್ತೆ, ಅಲ್ಲೂ ಕೂಡ ಯಮುನೆ ಕ್ಲೀನ್ ಆಗಿರುತ್ತೆ. ಈಗ ಕುಂಭಸ್ಥಾನದಲ್ಲಿ ಕುಂಭಮೇಳದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಅಲ್ವಾ? ಸೊ ದೆಹಲಿಯಲ್ಲಿ ಮಾತ್ರವೇ ಯಮುನಾ ಕಲುಷಿತಗೊಂಡಿರೋದು. ಇದೇ ಕಾರಣಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಬಿ ಜೆ ಪಿ. ಅಂದರೆ ನಾಳೆ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯ ಸ್ನಾನ ಮಾಡ್ತಾರೆ, ಅಲ್ಲಿ ಈ ಯಮುನೆ ಇದ್ದಾಳೆ. ಮೋದಿ ನಡೆಯಿಂದ ಮತದಾನದ ದಿಕ್ಕೇ ಬದಲಾಗಬಹುದು ಅಂತ ಒಂದು ನಿರೀಕ್ಷೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಂದರೆ ಆ ಕಡೆ ವೋಟಿಂಗ್ ನಡೀತಾ ಇರುತ್ತೆ, ಈ ಕಡೆ ಅದೇ ಯಮುನೆ ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನ ಮಾಡ್ತಾರೆ. ಮೋದಿ ನಡೆಯಿಂದ ಭಾರೀ ಬದಲಾವಣೆ ಫಿಕ್ಸ್ ಅಂತ ರಾಜಕೀಯ ಲೆಕ್ಕಾಚಾರ ಅಷ್ಟೇ, ಗೊತ್ತಿಲ್ಲ ನಮಗೆ. ಕಳೆದ ಬಾರಿ 70ರಲ್ಲಿ ಅಲ್ಲಿರೋದು 70 ಸ್ಥಾನ. ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಅಂತವರು ಭಾಳ ದೊಡ್ಡ ಎತ್ತರ ಮಾಡಿದರು. ಆನಂತರ ಮದನ್ಲಾಲ್ ಖುರಾನ ಬಿ ಜೆ ಪಿಯಲ್ಲಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ದೆಹಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಆದರೆ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದರೋ ಅವರನ್ನು ಅಲುಗಾಡಿಸೋಕ್ಕೆ ಯಾರಿಗೂ ಆಗಿಲ್ಲ. ಈ ಬಾರಿ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ, ಯಮುನೆಯೇ ಅಸ್ತ್ರ. ಯಮುನಾ ನದಿ ಕಲುಷಿತಗೊಂಡಿದೆ ಅಂಥೇಳಿ. ದೆಹಲಿ ಚುನಾವಣೆಯಲ್ಲಿ ಯಮುನೆಯೇ ಪ್ರಮುಖ ಅಸ್ತ್ರ. ಸಿಕ್ಕಾಪಟ್ಟೆ ಕಲುಷಿತವಾಗಿದೆಯಂತೆ ಯಮುನಾ ನದಿ. ಅದೇ ನದಿ ಬಿ ಜೆ ಪಿಗೆ ಓಟು ತಂದು ಕೊಡುತ್ತೆ ಅಂತ ಒಂದು ಲೆಕ್ಕಾಚಾರ. ಹರಿಯಾಣದಲ್ಲಿ ಯಮುನಾ ನದಿ ಹರಿಯುತ್ತೆ, ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲೂ ಕೂಡ ಯಮುನಾ ನದಿ ಹರಿಯುತ್ತೆ, ಅಲ್ಲೂ ಕೂಡ ಯಮುನೆ ಕ್ಲೀನ್ ಆಗಿರುತ್ತೆ. ಈಗ ಕುಂಭಸ್ಥಾನದಲ್ಲಿ ಕುಂಭಮೇಳದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಅಲ್ವಾ? ಸೊ ದೆಹಲಿಯಲ್ಲಿ ಮಾತ್ರವೇ ಯಮುನಾ ಕಲುಷಿತಗೊಂಡಿರೋದು. ಇದೇ ಕಾರಣಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಬಿ ಜೆ ಪಿ. ಅಂದರೆ ನಾಳೆ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯ ಸ್ನಾನ ಮಾಡ್ತಾರೆ, ಅಲ್ಲಿ ಈ ಯಮುನೆ ಇದ್ದಾಳೆ. ಮೋದಿ ನಡೆಯಿಂದ ಮತದಾನದ ದಿಕ್ಕೇ ಬದಲಾಗಬಹುದು ಅಂತ ಒಂದು ನಿರೀಕ್ಷೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಂದರೆ ಆ ಕಡೆ ವೋಟಿಂಗ್ ನಡೀತಾ ಇರುತ್ತೆ, ಈ ಕಡೆ ಅದೇ ಯಮುನೆ ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನ ಮಾಡ್ತಾರೆ. ಮೋದಿ ನಡೆಯಿಂದ ಭಾರೀ ಬದಲಾವಣೆ ಫಿಕ್ಸ್ ಅಂತ ರಾಜಕೀಯ ಲೆಕ್ಕಾಚಾರ ಅಷ್ಟೇ, ಗೊತ್ತಿಲ್ಲ ನಮಗೆ. ಕಳೆದ ಬಾರಿ 70ರಲ್ಲಿ ಅಲ್ಲಿರೋದು 70 ಸ್ಥಾನ. ಅತಿ ಹೆಚ್ಚು ವರ್ಷಗಳ ಕಾಲ ಆಳಿದ್ದು ಕಾಂಗ್ರೆಸ್. ಶೀಲಾ ದೀಕ್ಷಿತ್ ಅಂತವರು ಭಾಳ ದೊಡ್ಡ ಎತ್ತರ ಮಾಡಿದರು. ಆನಂತರ ಮದನ್ಲಾಲ್ ಖುರಾನ ಬಿ ಜೆ ಪಿಯಲ್ಲಿ, ಸುಷ್ಮಾ ಸ್ವರಾಜ್ ಇವರೆಲ್ಲ ದೆಹಲಿ ಮುಖ್ಯಮಂತ್ರಿ ಕೂಡ ಆಗಿದ್ದರು. ಆದರೆ 2013ರಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಾವಾಗ ಅರವಿಂದ್ ಕೇಜ್ರಿವಾಲ್ ಬಂದರೋ ಅವರನ್ನು ಅಲುಗಾಡಿಸೋಕ್ಕೆ ಯಾರಿಗೂ ಆಗಿಲ್ಲ. ಈ ಬಾರಿ ಒಂದು ಅಸ್ತ್ರ ಇಟ್ಕೊಂಡಿದ್ದಾರೆ, ಯಮುನೆಯೇ ಅಸ್ತ್ರ. ಯಮುನಾ ನದಿ ಕಲುಷಿತಗೊಂಡಿದೆ ಅಂಥೇಳಿ. ದೆಹಲಿ ಚುನಾವಣೆಯಲ್ಲಿ ಯಮುನೆಯೇ ಪ್ರಮುಖ ಅಸ್ತ್ರ. ಸಿಕ್ಕಾಪಟ್ಟೆ ಕಲುಷಿತವಾಗಿದೆಯಂತೆ ಯಮುನಾ ನದಿ. ಅದೇ ನದಿ ಬಿ ಜೆ ಪಿಗೆ ಓಟು ತಂದು ಕೊಡುತ್ತೆ ಅಂತ ಒಂದು ಲೆಕ್ಕಾಚಾರ. ಹರಿಯಾಣದಲ್ಲಿ ಯಮುನಾ ನದಿ ಹರಿಯುತ್ತೆ, ಅಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ. ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇದೆ, ಅಲ್ಲೂ ಕೂಡ ಯಮುನಾ ನದಿ ಹರಿಯುತ್ತೆ, ಅಲ್ಲೂ ಕೂಡ ಯಮುನೆ ಕ್ಲೀನ್ ಆಗಿರುತ್ತೆ. ಈಗ ಕುಂಭಸ್ಥಾನದಲ್ಲಿ ಕುಂಭಮೇಳದಲ್ಲಿ ಗಂಗೆ, ಯಮುನೆ, ಸರಸ್ವತಿ ಅಲ್ವಾ? ಸೊ ದೆಹಲಿಯಲ್ಲಿ ಮಾತ್ರವೇ ಯಮುನಾ ಕಲುಷಿತಗೊಂಡಿರೋದು. ಇದೇ ಕಾರಣಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾರೆ ಬಿ ಜೆ ಪಿ. ಅಂದರೆ ನಾಳೆ ಬೆಳಗ್ಗೆ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯ ಸ್ನಾನ ಮಾಡ್ತಾರೆ, ಅಲ್ಲಿ ಈ ಯಮುನೆ ಇದ್ದಾಳೆ. ಮೋದಿ ನಡೆಯಿಂದ ಮತದಾನದ ದಿಕ್ಕೇ ಬದಲಾಗಬಹುದು ಅಂತ ಒಂದು ನಿರೀಕ್ಷೆ, ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಅಂದರೆ ಆ ಕಡೆ ವೋಟಿಂಗ್ ನಡೀತಾ ಇರುತ್ತೆ, ಈ ಕಡೆ ಅದೇ ಯಮುನೆ ಸೇರುವಂಥ ತ್ರಿವೇಣಿ ಸಂಗಮದಲ್ಲಿ ಪ್ರಧಾನಿ ಮೋದಿ ಪುಣ್ಯ ಸ್ನಾನ ಮಾಡ್ತಾರೆ. ಮೋದಿ ನಡೆಯಿಂದ ಭಾರೀ ಬದಲಾವಣೆ ಫಿಕ್ಸ್ ಅಂತ ರಾಜಕೀಯ ಲೆಕ್ಕಾಚಾರ ಅಷ್ಟೇ, ಗೊತ್ತಿಲ್ಲ ನಮಗೆ. ಕಳೆದ ಬಾರಿ 70ರಲ್ಲಿ ಅಲ್ಲಿರೋದು 70 ಸ್ಥಾನ.